forever on fire. ಎಂಥೆಂಥ ಕಥೆಗಳು ಎಂಥೆಂಥ ಈ ಡೆವಲಪ್ಮೆಂಟ್ಗಳು ಅಂತ. ಏಪ್ರಿಲ್ ಕೊನೆಯ ವಾರದಲ್ಲೂ ಆರೋಪಿಗಳ ಮಧ್ಯೆ ಡೀಲ್ ಆಗಿತ್ತು. ಏಪ್ರಿಲ್ ಕೊನೆಯ ವಾರದಲ್ಲೂ ಡೀಲ್ ಆಗಿತ್ತಂತೆ. ಬಸನಗೌಡ ದದ್ದಲ್ ಆಪ್ತನಿಗೆ 50 ಲಕ್ಷ ರೂಪಾಯಿಯನ್ನ ವರ್ಮಾ ಕೊಟ್ಟಿದ್ದ. ಬೆಂಗಳೂರಿನ ಶೇಷಾದ್ರಿಪುರಂ ಸ್ಲಂ ಬೋರ್ಡ್ನ ಬಳಿ ವ್ಯವಹಾರ ಆಗಿತ್ತು. ಸತ್ಯನಾರಾಯಣ್ನಿಂದ ಹಣ ಪಡೆದಿದ್ದ ದದ್ದಲ್ ಆಪ್ತ ಪಂಪಣ್ಣ. ಏಪ್ರಿಲ್ ಕೊನೆಯ ವಾರದಲ್ಲೂ ಆರೋಪಿಗಳ ಮಧ್ಯೆ ಡೀಲ್ ಆಗಿತ್ತು. ಅಭಿವೃದ್ಧಿ ನಿಗಮಗಳು ಯಾಕೆ ಅಂತ ಇವಾಗ ಗೊತ್ತಾಯ್ತಾ? ಬಸನಗೌಡ ದದ್ದಲ್ ಆಪ್ತನಿಗೆ 50 ಲಕ್ಷ ರೂಪಾಯಿಯನ್ನ ಈ ವರ್ಮಾ ಕೊಟ್ಟಿದ್ದಂತೆ, ಸತ್ಯನಾರಾಯಣ್ ವರ್ಮಾ. ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಈ ಅಭಿವೃದ್ಧಿ ನಿಗಮಗಳು, ನಿಗಮ ಮಂಡಳಿ ನನಗೆ ಅಧ್ಯಕ್ಷ ಕೊಡಿ, ನನಗೊಂದು ಕೊಡಿ ಅಂತ ಕೇಳ್ತಾ ಇರೋದು ಯಾಕೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಅಲ್ಲಿ 20 ಲಕ್ಷ, ಇಲ್ಲಿ 30 ಲಕ್ಷ, 50 ಲಕ್ಷ, ಅಲ್ಲಲ್ಲಿ ಡೀಲು. ಇದೇನಿದು ಕಹಾನಿ? ವರ್ಮಾ ಪಂಪಣ್ಣಂಗೆ ಕೊಟ್ಟಂತ ದುಡ್ಡು? ವಾಸುದೇವ್, ಈ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗ್ತಿದ್ದಂಗೆ ವಾಲ್ಮೀಕಿ ಮಹರ್ಷಿ ನಿಗಮದ ದುಡ್ಡುಗಳು ಹಂತ ಹಂತವಾಗಿ ಒಂದೊಂದೇ ಆರೋಪಿಗಳಿಂದ ಮತ್ತೊಂದು ಆರೋಪಿಗೆ ಹಣ ವರ್ಗಾವಣೆಯಾಗುವಂತಹ ಪ್ರಕ್ರಿಯೆ ಶುರುವಾಗುತ್ತೆ. ಈ ಯೂನಿಯನ್ ಬ್ಯಾಂಕ್ನಿಂದ ಡ್ರಾ ಮಾಡಿಕೊಂಡಿರುವಂತಹ ಹಣವನ್ನು ಈ ದದ್ದಲ್ ಅವರ PS ಆಗಿರುವಂತಹ ಪಂಪಣ್ಣವರಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಏಪ್ರಿಲ್ ಮೊದಲ ವಾರದಿಂದನೇ ಆರಂಭವಾಗಿ ಏಪ್ರಿಲ್ ಕೊನೆಯ ವಾರಕ್ಕೆ ದೊಡ್ಡ ಮೊತ್ತದ ಒಂದು ಹಣ ವರ್ಗಾವಣೆ ಕೂಡ ಆಗುತ್ತೆ. ಅದು ಎಲ್ಲಾಗತ್ತಂತಂದ್ರೆ ಶೇಷಾದ್ರಿಪುರಂ ಬಳಿ ಇರುವಂತಹ ಈ ಒಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬಳಿ ಒಟ್ಟು 3 ಬಾರಿ ಈ ಪಂಪಣ್ಣಂಗೆ ವರ್ಮಾ ಹಣವನ್ನು ವರ್ಗಾವಣೆ ಮಾಡ್ತಾನೆ. ಈ ವರ್ಮಾ ಈ ಒಂದು ಬ್ಯಾಂಕ್ ನಲ್ಲಿರುವಂತಹ ದುಡ್ಡನ್ನ ನೇರವಾಗಿ ತಮ್ಮ ಖಾತೆಗೆ ಹಾಕಿಸ್ಕೊಂಡು ಆ ದುಡ್ಡನ್ನ ಡ್ರಾ ಮಾಡಿಸ್ಕೊಂಡ್ ಬಂದು ಪಂಪನ ಹತ್ರ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಈ ಒಂದು ವರ್ಮಾ ಭಾಗಿಯಾಗಿರ್ತಾನೆ. ಪಂಪನ ಪದೇ ಪದೇ ಈ ಒಂದು ಪ್ರದೇಶದಲ್ಲೇ ಬಂದು ಹಣವನ್ನ ಸಂಗ್ರಹ ಮಾಡಿಕೊಂಡು ಆ ಹಣವನ್ನ ಎಲ್ಲಿ ತಲುಪಿಸಬೇಕೋ ಅಲ್ಲಿಗೆ ತಲುಪಿಸುವಂತಹ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವಂತಹ ಕಾರಣಕ್ಕಾಗಿ, ಅದು ಆರಂಭಿಕ ದಿನವಾಗಿರುವಂತಹ ಕಾರಣಕ್ಕಾಗಿ ಯಾರು ಕೂಡ ಚೆಕಿಂಗ್ ಇರ್ತಾ ಇರಲಿಲ್ಲ. ಹೀಗಾಗಿ ಈ ಒಂದು ನಿಗಮದ ದುಡ್ಡನ್ನ ಯಾವ ರೀತಿಯಾಗಿ ಪಡೆದುಕೊಳ್ಬೇಕಂತ ಫ್ರೀ ಪ್ಲಾನ್ ಮಾಡ್ಕೊಂಡಿದ್ರು. ಹೀಗಾಗಿ ಖಾಸಗಿ IT ಕಂಪನಿಗಳಿಗೆ ಈ ದುಡ್ಡನ್ನ ಮೊದಲು ಹಸ್ತಾಂತರ ಮಾಡ್ತಾರೆ, ನಂತರ ಅದನ್ನು ವಿಡ್ರಾಲ್ ಮಾಡ್ಕೊಂಡ್ ಬಂದು ಈ ಒಂದು ದದ್ದಲ್ ಅವರ PS ಆಗಿರುವಂತಹ ಪಂಪನನ್ನ ಕೈಗೆ ಇದೇ ಒಂದು ಸ್ಲಂ ಬೋರ್ಡ್ ಬಳಿ 3 ಬಾರಿ ದುಡ್ಡುಗಳನ್ನ ಕೊಡ್ತಾರೆ. ಅದು ಮೊದಲ ಹಂತದಲ್ಲಿ 50 ಲಕ್ಷ, ನಂತರ ಹಂತದಲ್ಲಿ ಕೋಟಿ ಗಂಟಲೆ ದುಡ್ಡನ್ನ ಇಲ್ಲಿ ಕ್ಯಾಶ್ ರೂಪದಲ್ಲಿ ಕೊಟ್ಟಿರುವಂತದ್ದು. ನಂತರದಲ್ಲಿ ಈ ಒಂದು ಸ್ಲಂ ಬೋರ್ಡ್ ನ ಮುಖಾಂತರವಾಗಿ ಆ ದುಡ್ಡು ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ತಾ ಇದೆ. ಮೊದಲ ಹಂತದಲ್ಲಿ ನಾವು ನೋಡಿದ್ವಿ, ಈ ಒಂದು ದದ್ದಲ್ ಅವರು ಹೇಳ್ತಾ ಇದ್ರು ಈ ಪ್ರಕರಣಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ED ಅಧಿಕಾರಿಗಳು ದಾಳಿ ಮಾಡ್ತಿದ್ದಂಗೆ ಈ ಒಂದು ದದ್ದಲ್ ಅವರ PS ಹಿಡ್ಕೊಂಡು ಡ್ರೈವರ್ಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲೋ ಒಂದ್ ಕಡೆ ದದ್ದಲ್ ಕೂಡ ED ಅವರ ಸೆರೆಗೆ ಸಿಕ್ಕಾಕೊಳ್ತಾರೆ, ಜೊತೆಗೆ ಅವರ PS ಗಳನ್ನು ಕೂಡ ಸಿಕ್ಕಾಕೊಳ್ಳೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದು ಪಕ್ಕಾ ಇದೊಂದು ಮನಿ ಲಾಂಡ್ರಿಂಗು ಕೇಸ್ ಅನ್ನೋದು ಕೂಡ ಪಕ್ಕಾ ಗೊತ್ತಾಗ್ತಾ ಇದೆ. ವಾಸುದೇವ್, ಓಕೆ ಮುತ್ತಪ್ಪ, ಇಡೀ ಪ್ರಕರಣ ಹೇಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅವ್ರಿಗೆ ಇವರು ಕೊಟ್ಟರು, ಇವರಿಂದ ಅವರು ಕೊಟ್ಟರು. ಯಶವಂತಪುರದ ವೈಷ್ಣವಿ ಮಾಲ್ ಪಾರ್ಕಿಂಗ್ ನಲ್ಲೂ ಡೀಲ್ ಆಗಿತ್ತು. ಬರೋಬ್ಬರಿ 1,20,20,00,000 ರೂಪಾಯಿ ಎಕ್ಸ್ಚೇಂಜ್. 1,20,20,00,000. ನೆಕ್ಕುಂಟಿ ನಾಗರಾಜ್ಗೆ ಹಣ ನೀಡಿದಂತೆ ಸತ್ಯನಾರಾಯಣ ವರ್ಮಾ. ಡೀಲ್ ಹಣವನ್ನ ಮಾಜಿ ಸಚಿವ ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜು ಪಡ್ಕೊಂಡಿದ್ದ. ಯಶವಂತಪುರದ ವೈಷ್ಣವಿ ಮಾಲ್ ಪಾರ್ಕಿಂಗ್ ನಲ್ಲಿ ಡೀಲ್ ಆಗಿತ್ತು. ಬರೋಬ್ಬರಿ 1,20,20,00,000 ರೂಪಾಯಿ ಎಕ್ಸ್ಚೇಂಜ್ ಆಗಿತ್ತು ಪಾರ್ಕಿಂಗ್ ಏರಿಯಾದಲ್ಲಿ. ವಾಲ್ಮೀಕಿ ಹಗರಣದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಗೊತ್ತಿರೋ ವಿಷಯ. ಯೂನಿಯನ್ ಬ್ಯಾಂಕ್ನ ಆಡಳಿತ ಮಂಡಳಿಯಿಂದಲೇ ಅಕ್ರಮ ಆಗಿದೆ, ಇದು ಗೊತ್ತಿರುವ ವಿಷಯ. ಅವ್ಯವಹಾರದಲ್ಲಿ ಆಡಳಿತ ಮಂಡಳಿ ಭಾಗಿಯಾಗಿರೋದು ಮಾಹಿತಿ ಇದೆ, ಇದು ಗೊತ್ತಿರೋ ವಿಷಯ. ಆದರೆ ಗೊತ್ತಿಲ್ಲದ ವಿಷಯ ಯಾವುದು? ಇದರ ಹಿಂದೆ ಇರೋ ಕಿಂಗ್ ಪಿನ್ ಯಾರು ಇದನ್ನೆಲ್ಲ ಮಾಡಿಸಿದಂಥವರು? 6 ಜನ ಬ್ಯಾಂಕ್ನ ಅಧಿಕಾರಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರು ಸಿಕ್ಕಾಕೊಂಡ್ರೆ ಇದರ ಹಿಂದಿರುವ ದೊಡ್ಡ ತಿಮಿಂಗಿಲ ಕುಳ ಎಲ್ಲಾನು ಗೊತ್ತಾಗುತ್ತೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CEO ಮಣಿಮೇಖಲೈ ಸೇರಿದಂತೆ ಒಟ್ಟು 6 ಜನ ಅಧಿಕಾರಿಗಳು ಇದರಲ್ಲಿ ಇದ್ದಾರೆ. ಇವಾಗ ಅವರಿಲ್ಲ. SK ಮಂಜುನಾಥ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಂಜುನಾಥ್, A1 ಇಂದ A6ನವರೆಗೆ ನೋಡಿದ್ರೆ ಎಲ್ಲ ಬ್ಯಾಂಕ್ನ ಅಧಿಕಾರಿಗಳು, ಓಕೆ ಫೈನ್. ಅದಾದ ನಂತರ ನೋಡಿದ್ರೆ ಈ ಮಾಜಿ ಸಚಿವರು, ದದ್ದಲ್ಲು, ಇವರ ಆಪ್ತರು. ಇದಾದ ನಂತರ ನೋಡಿದ್ರೆ ಇನ್ನೊಂದಷ್ಟು ಜನ ಅದಕ್ಕೆ ಸೇರ್ಕೊಂಡಂಥವ್ರು, ಒಟ್ಟು 18 ಜನ. ಇವ್ರ ಮೇಲೊಬ್ರು ಯಾರಾದರೂ ಇರಬೇಕಲ್ಲ, ಈ ಕಿಂಗ್ ಪಿನ್ ಅನ್ನೋರು ಇರಬೇಕಲ್ಲ. ಯಾರು ಅಂತ ನೋಡ್ತಾ ಹೋದಾಗ ಬೀದಿಯಲ್ಲಿ ಡೀಲ್ ಆಗಿದೆ ಮಂಜುನಾಥ್, ಬೀದಿಲಿ.
ಖಂಡಿತ ವಾಸುದೇವ್, ಏನು ಈಗಾಗಲೇ ನಾವು ಹೇಳ್ದಾಗೆ ನಮ್ಮ ಕೊಲೀಗ್ಸ್ ಹೇಳ್ದಾಗೆ ಯಾವ ಸ್ಥಳದಲ್ಲಿ ಈ ಒಂದು ನಿಗಮದ ಹಣವನ್ನ ಹಂಚಿಕೆ ಮಾಡಿಕೊಂಡ್ರು ಅನ್ನೋದನ್ನ ಹೇಳೋದಾದ್ರೆ ಮೊದಲಿಗೆ ಶುರು ಆಗ್ತಕ್ಕಂಥದ್ದೇ ಈ ಒಂದು ಯೂನಿಯನ್ ಬ್ಯಾಂಕ್ನಲ್ಲಿ. ಅದರ ಮೂಲನೇ ಯೂನಿಯನ್ ಬ್ಯಾಂಕ್. ಯಾಕಂತಂದ್ರೆ ಇಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಮೇಂಟೈನ್ ಮಾಡೋದಕ್ಕೆ ವಸಂತ ನಗರದಲ್ಲಿ ಮೇನ್ ಬ್ರಾಂಚ್ ಇರುತ್ತೆ, ಅದು ಯೂನಿಯನ್ ಬ್ಯಾಂಕ್. ಆದ್ರೆ ಇಲ್ಲಿ ಆರೋಪಿಗಳಾದಂತ ಪದ್ಮನಾಭು, ಪರಶುರಾಮು ಈ ಒಂದು ಅಕೌಂಟ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಿ ಚಂದ್ರಶೇಖರ್ ಏನು ಆತ್ಮಹತ್ಯೆ ಶರಣಾದ್ರು, ಅವರ ಮುಖಾಂತರ ನಕಲಿ ಖಾತೆಯನ್ನ ತೆರೆಸಿ ಹಣವನ್ನ ಲೂಟಿ ಮಾಡೋ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಚಂದ್ರಶೇಖರ್ಗೆ ಎಲ್ಲೋ ಒಂದು ಕಡೆ ಏನೋ ಹಗರಣ ಆಗ್ತಾ ಇದೆ, ನಾನು ಈ ಹಗರಣದಲ್ಲಿ ಭಾಗ್ಯ ಆಗಬಾರ್ದು ಅನ್ನೋ ಒಂದು ಹಿಂದೇಟನ್ನ ಹಾಕ್ತಾರೆ. ಅವ್ರ ಮನಸ್ಸಲ್ಲಿ ಒಂದು ಅಪರಾಧ, ಒಂದು ಗಿಲ್ಟಿ ಫೀಲ್ ಆಗುತ್ತೆ, ಹಾಗಾಗಿ ಅವ್ರು ಹಿಂದೇಟ್ ಹಾಕ್ತಾರೆ. ಅದಾದ ಬಳಿಕ ಪದ್ಮನಾಭು ಜೊತೆಗೆ ಪರಶುರಾಮ್ ಸೇರಿಕೊಂಡು ಮಾಡ್ತಕ್ಕಂಥದ್ದು ಈ ಒಂದು ಬ್ಯಾಂಕ್ ನಲ್ಲಿ ಈ ಪ್ರಕರಣದ ಆರೋಪಿಯಾದಂತ ಸಾಯಿ ತೇಜ ಅನ್ನೋರ ಹೆಸರಲ್ಲಿ ಒಂದು ಅಕೌಂಟ್ ಅನ್ನ ತೆರೀತಾರೆ. ನಮ್ಮ ಏನು ಅಭಿವೃದ್ಧಿ ನಿಗಮದ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸಿಬ್ಬಂದಿಯೇ ಆಗಿದ್ದಾರೆ. ಸಾಯಿ ತೇಜ ಅಂತಕ್ಕಂಥವ್ರ ಹೆಸರನ್ನ ಬದಲಾಯಿಸ್ತಾರೆ ಶಿವಕುಮಾರ್ ಅನ್ನೋ ನಿಟ್ಟಿನಲ್ಲಿ. ಆ ಒಂದು ಅಕೌಂಟ್ ಅನ್ನ ತೆರೆದು ನೇರವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂಥ ಹಣ 187 ಕೋಟಿ ಹಣವನ್ನ ಈ ಒಂದು ಬ್ರಾಂಚ್ಗೆ ವರ್ಗಾವಣೆ ಮಾಡ್ಕೊಳ್ತಾರೆ. ಮೊದಲಿಗೆ ಆ ಕೆಲಸವನ್ನ ಮಾಡ್ತಾರೆ. ನಂತರ ಇಲ್ಲಿದ್ದಂತ ಹಣವನ್ನ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಏನು ಒಂದು ಖಾಸಗಿ ಬ್ಯಾಂಕ್ ಇದೆ, ಅದು ಈ ಪ್ರಕರಣದ 9ನೇ ಆರೋಪಿಯಾದಂತ ಸತ್ಯನಾರಾಯಣ ವರ್ಮಗೆ ಸೇರಿದಂತ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದಂತ ಬ್ಯಾಂಕ್. ಅದಾದ ಬಳಿಕ ಅಲ್ಲಿಗೆ ಯಾವಾಗ 94 ಕೋಟಿ 73 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗುತ್ತೆ, ಆ ಹಣವನ್ನ ನಂತರ ಯಾವ ರೂಪದಲ್ಲಿ ವಾಪಸ್ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಕೆಲಸವನ್ನ ಮಾಜಿ ಸಚಿವರಾದಂತ ನಾಗೇಂದ್ರ ಅವರ ಪಿ ಆದಂತ ನೆಕ್ಕುಂಟಿ ನಾಗರಾಜು ಜೊತೆಗೆ ಅವರ ಸಂಬಂಧಿ ಆಗಿರ್ತಕ್ಕಂಥ ನಾಗೇಶ್ವರ ಮಾಡ್ತಾರೆ. ಯಾಕೆಂತಂದ್ರೆ ಯಾವ್ದು ಮೊದಲೇ ಹೇಳಿ ಕೇಳಿ ಸತ್ಯನಾರಾಯಣ ವರ್ಮಾ ಮಹಾನ್ ವಂಚಕ, ಆತನ ವಿರುದ್ಧ 18ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿದಾವೆ, ವಂಚನೆ ಕೇಸ್ಗಳಿದಾವೆ. ಆತನ ಅಕೌಂಟ್ ನಲ್ಲಿ, ಆತನ ಒಂದು ಅಧ್ಯಕ್ಷತೆ ಇರತಕ್ಕಂತ ಅಕೌಂಟ್ಗಳಲ್ಲಿ 18 ಅಕೌಂಟ್ಗೆ ಇಲ್ಲಿಂದ ವರ್ಗಾವಣೆ ಆಗಿರುತ್ತೆ 94 ಕೋಟಿ 73 ಲಕ್ಷ ರೂಪಾಯಿ. ಅಲ್ಲಿ ಹಣವನ್ನ ಬಿಟ್ಟು ಮುಂದಿನ ದಿನಗಳಲ್ಲಿ ನಮಗೂ ಕೈಗೆ ಸಿಗೋದು ಕಷ್ಟ ಅನ್ನೋ ನಿಟ್ಟಿನಲ್ಲಿ ಕೂಡಲೇ ನಕ್ಕುಂಟಿ ನಾಗರಾಜು ಜೊತೆಗೆ ನಾಗೇಶ್ವರ ರಾವು ಒಂದು ಕಾರ್ಯಾಚರಣೆಗಳಿದ್ದಾರೆ. ಅದನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು, ಅವರಿಗೆ ಕಮಿಷನ್ ಅನ್ನ ಕೊಟ್ಟು ಹಣವನ್ನ ನಗದು ರೂಪದಲ್ಲಿ ಪಡೆದಿರ್ತಕ್ಕಂಥದ್ದು. ಆ ಹಣವನ್ನ ನಗದು ರೂಪದಲ್ಲಿ ಸತ್ಯನಾರಾಯಣ ವರ್ಮನೆ ಬೆಂಗಳೂರಿಗೆ ಬರ್ತಾನೆ. ನಾವು ಹೇಳ್ದಾಗೆ ಒಂದು ಕೊಡಿಗೆಹಳ್ಳಿ ಸ್ವಾತಿ ಹೋಟೆಲ್ ಬಳಿ ನಡೆಯುತ್ತೆ ಡೀಲು, ಅಲ್ಲಿ ಒಂದಷ್ಟು ಹಣವನ್ನ ಕೊಡ್ತಾರೆ. ಜೊತೆಗೆ ಯಶವಂತಪುರದ ವೈಷ್ಣವಿ ಮಾಲ್ನ ಒಂದು ಪಾರ್ಕಿಂಗ್ ಲಾಟ್ ನಲ್ಲಿ ಹಣವನ್ನ ಪಡಿತಾರೆ, ಮಲ್ಲೇಶ್ವರಂನಲ್ಲಿ ಪಡಿತಾರೆ, ಜೊತೆಗೆ ಸ್ಲಮ್ ಬೋರ್ಡ್ ಬಳಿ ಪಡಿತಾರೆ. ನಂತರ ಆನಂದರಾವ್ ಸರ್ಕಲ್ ನ ಒಂದು ಪಾರ್ಕ್ ಏನಿದೆ ಅಲ್ಲಿ ಮೌರ್ಯ ಹೋಟೆಲ್ ಮುಂದೆ ಇಲ್ಲಿರ್ತಕ್ಕಂಥ ಪಾರ್ಕ್ಗಳಲ್ಲಿ ಎಷ್ಟೆಷ್ಟು ಯಾರ್ಯಾರಿಗೆ ಸೇರಿಸಬೇಕು ಅಷ್ಟು ಹಣವನ್ನ ನಗದು ರೂಪದಲ್ಲಿ ಪಡಿತಕ್ಕಂಥದ್ದು. ಇದು ಮೂಲ ಬಂದು ಯೂನಿಯನ್ ಬ್ಯಾಂಕ್ ಅಂದ್ರೆ ವಸಂತ ನಗರ ಬ್ರಾಂಚ್ ನಲ್ಲಿ ಆ ಒಂದು ಹಣವನ್ನ ಮೇಂಟೈನ್ ಮಾಡಬೇಕು. ಪ್ರತಿ ತಿಂಗಳು ಅದರ MD ಆಗಿರ್ತಕ್ಕಂಥ ಪದ್ಮನಾಭು ಜೊತೆಗೆ ಅಕೌಂಟೆಂಟ್ ಆಗಿರ್ತಕ್ಕಂಥ ಪರಶುರಾಮ್ ಅವರು ಅದರ ಉಸ್ತುವಾರಿಯನ್ನ ನೋಡ್ಕೋಬೇಕು. ಎಷ್ಟು ಹಣ ಇದೆ, ಎಷ್ಟು ಜಮಾ ಆಗಿದೆ, ಎಷ್ಟು ಖರ್ಚಾಗಿದೆ, ಈ ಲೆಕ್ಕವನ್ನ ಮಾಡಬೇಕು. ಆದ್ರೆ ಇಲ್ಲಿ ಆ ಹಣವನ್ನ 187 ಕೋಟಿ ರೂಪಾಯಿ ಹಣವನ್ನ ಯಾವ ರೀತಿಯಲ್ಲಿ ಹೊಡಿಬೇಕು ಅನ್ನೋದು ಈ ಪ್ರಕರಣದ 10 ಮತ್ತೆ 11ನೇ ಆರೋಪಿಯಾದಂತ ನೆಕ್ಕುಂಟಿ ನಾಗರಾಜು ಜೊತೆಗೆ ನಾಗೇಶ್ವರ ಅವರ ಜೊತೆ ಸೇರ್ಕೊಂಡು ಈ ಹಣವನ್ನ ಹೊಡಿತಾರೆ. ಆದ್ರೆ ಇದು ಅಂತಿಮವಾಗಿ ಸೇರ್ತಕ್ಕಂಥದ್ದು ಅದೇ ನಿಗಮ ಜೊತೆಗೆ ಅಧ್ಯಕ್ಷರು ಮತ್ತೆ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಅದು ನಗದು ರೂಪದಲ್ಲೂ ಸೇರಿದೆ, ಬಂಗಾರದ ರೂಪದಲ್ಲೂ ಸೇರಿದೆ, ಬೇರೆ ಬೇರೆ ರೂಪದಲ್ಲೂ ಸಹ ಅವರಿಗೆ ಹಣ ಸೇರಿದೆ. ಆ ಬಗ್ಗೆ ಈಗ ಪಕ್ಕಾ ದಾಖಲೆಗಳನ್ನ ಕಲೆ ಹಾಕಿರ್ತಕ್ಕಂಥ ಇಡಿ ಅಧಿಕಾರಿಗಳು, SIT ಅಧಿಕಾರಿಗಳು, ಮತ್ತೊಂದು ಕಡೆ ಬ್ಯಾಂಕ್ ಅಧಿಕಾರಿಗಳು ಮಾಡಿದಂತ ಅಕ್ರಮ, ಇಂತಹ ವಂಚಕರ ಜೊತೆಗೆ ಕೈ ಸೇರಿಸಿ ಮಾಡಿದಂತ ಮೋಸಕ್ಕೆ ಸಂಬಂಧಪಟ್ಟಂತೆ CBI ಅಧಿಕಾರಿಗಳು ಮತ್ತೊಂದು ಪರ್ಯಾಯವಾಗಿ ತನಿಖೆಯನ್ನ ಮುಂದುವರಿಸಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಜೊತೆಗೆ ನಮ್ಮ ಜೊತೆ ಇಷ್ಟೊತ್ತು ಜಾಯ್ನ್ ಆಗಿದ್ದಂಥ ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ಥ್ಯಾಂಕ್ ಯು. ನೋಡಿ, ಇವಾಗ ಗೊತ್ತಾಗುತ್ತೆ ಯಾಕೆ ನಾನು ಸಚಿವ ಆಗಬೇಕು, ಯಾಕೆ ನನಗೊಂದು ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಕೊಡಿ ಅಂತ ಕೇಳ್ತಾರೆ ಅಂತ. ಇದಕ್ಕೆ ಕೇಳೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.